ಭೈರತಿ ಬಸವರಾಜರನ್ನ ಕೋರ್ಟ್ಗೆ ಸದ್ಯ ಸಿಐಡಿ ಟೀಮ್ ಹಾಜರುಪಡಿಸಿದೆ. ಬೆಂಗಳೂರಿನ 42ನೇ ಎಸಿಜೆಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತಿದ್ದಾರೆ ಭೈರತಿ ಬಸವರಾಜು. ಶಾಸಕ ಭೈರತಿ ಬಸವರಾಜು ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತಿದ್ದಾರೆ. ಸದ್ಯ 14 ದಿನ ಕಸ್ಟಡಿಗೆ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆಯನ್ನ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಸಿಐಡಿ ಕಸ್ಟಡಿಗೆ ನೀಡಬಾರದು ಅಂತೇಳಿ ಭೈರತಿ ಬಸವರಾಜ್ ಪರವಾದಂತ ವಕೀಲರು ತಮ್ಮ ಮನವಿಯನ್ನ ಮುಂದುವರಿಸ್ತಾ ಇದ್ದಾರೆ. ವಿಷಯ ಏನು ಅಂತ ಅಂದ್ರೆ, ಈಗ ಭೈರತಿ ಬಸವರಾಜು ಅಬ್ಸ್ಕ್ಯಾಂಡ್ ಆಗಿ ಬಹಳ ತಿಂಗಳುಗಳೇ ಆಗೋಗಿತ್ತು. ಆ ನಂತರದಲ್ಲಿ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಬಟ್ ಅವರಿಗೆ ಈ ಕೇಸ್ನಿಂದ ಖುಲಾಸೆಗೊಳಿಸುವಂತೆ ಬಹಳ ಪ್ರಯತ್ನವನ್ನೆಲ್ಲ ಪಟ್ಟರು, ಅದು ಸಾಧ್ಯ ಆಗಿರಲಿಲ್ಲ. ಅದಾದ ನಂತರದಲ್ಲಿ ಅವರು ಜಾಮೀನಿಗಾಗಿ ಬಹಳ ಪ್ರಯತ್ನವನ್ನೇನೋ ಪಟ್ಟರು, ಆಂಟಿಸಿಪೇಟರಿ ಬೇಲ್ ಪಡೆಯುವಂತ ನಿಟ್ಟಿನಲ್ಲಿ. ಬಟ್ ಸಾಧ್ಯ ಆಗಲಿಲ್ಲ. ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ಮತ್ತೆ ಅಬ್ಸ್ಕ್ಯಾಂಡ್ ಆಗಿದ್ರು. ಈಗ ನಿನ್ನೆ ಸೆರೆ ಸಿಕ್ಕಿದ್ದಾರೆ. ವಿಚಾರಣೆಯಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಎಸ್ಪಿಪಿ ವಾದ. ಇದೇ ಇಲ್ಲಿ ಭೈರತಿ ಬಸವರಾಜ್ ಅವರಿಗೆ ಸಮಸ್ಯೆ ತಂದೊಡ್ಡಿರೋದು. ಈ ಪ್ರಕರಣದ ಮೊದಲ ಆರೋಪಿಯೊಂದಿಗೆ ಭೈರತಿ ಬಸವರಾಜ್ ಸಂಪರ್ಕದಲ್ಲಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟ. ಅವ್ರು ಬೇರೆ ಬೇರೆ ಕಡೆ ಈ ಪ್ರಯಾಗ್ರಾಜಿಗೆಲ್ಲ ಅವ್ರ ಜೊತೆಗೆ ಟ್ರಿಪ್ ಹೋಗಿದ್ರು. ಫೋನ್ ಕಾನ್ವರ್ಸೇಷನ್ ಕೂಡ ಬಹಳ ಆಗಿದೆ. CDR ರಿಪೋರ್ಟ್ ತೆಗೆದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಆದ್ರೆ ಭೈರತಿ ಬಸವರಾಜ್ ಏನ್ ಹೇಳಿದ್ರು, ಆ ವ್ಯಕ್ತಿ ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅರೆ ಅದ್ ಹೆಂಗ್ ಸಾಧ್ಯ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿತ್ತು. ಈ ಕೊಲೆಯಲ್ಲಿ ಅವ್ರ ಪಾತ್ರ ಇದೆಯೋ ಏನೋ ಅದ್ ನಂತರದ ಹಂತದಲ್ಲಿ. ಬಟ್ ಆ ಕೊಲೆಗಾರ ಅನ್ನೋಂಥ ಆರೋಪ ಹೊತ್ತಿರುವಂತ ವ್ಯಕ್ತಿ ಜೊತೆಗೆ ಇವರು ನನ್ಗೆ ಗೊತ್ತೇ ಇಲ್ಲ ಅನ್ನೋಂಥದ್ದಿತ್ತಲ್ಲ, ಅದೇ ಇಲ್ಲಿ ಅನುಮಾನಕ್ಕೆ ಕಾರಣ ಆಗಿತ್ತು. SPP ಕೂಡ ಅದೇ ವಾದವನ್ನ ಇವತ್ತಿಟ್ಟಿದ್ದಾರೆ. ಆರೋಪಿ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳನ್ನ ಈಗ ಆಲ್ರೆಡಿ ನಾವು ಕಲೆ ಹಾಕಿದ್ದೀವಿ ಅಂತ ಹೇಳಿ SPP ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಭೈರತಿ ಬಸವರಾಜು ಆರೋಪಿಯ ಜೊತೆಗೆ ಅವರು ಸಂಪರ್ಕದಲ್ಲಿದ್ದರು, ಉಳಿದಂತ ಕೆಲ ಆರೋಪಿಗಳ ಜೊತೆಗೆ. ಅದಕ್ಕೆ ಪೂರಕವಾದಂತ ದಾಖಲೆಗಳು ಕೂಡ ಇದೆ ಅಂತ ನ್ಯಾಯಾಲಯಕ್ಕೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಭೈರತಿ ಬಸವರಾಜ್ ಪರ ವಕೀಲರಿಂದ ಈಗ ಓಕೆ, ಈ ವಿಷಯ ಏನು ಅಂತ ಅಂದ್ರೆ, ಕಸ್ಟಡಿಗೆ ಯಾವ ಕಾರಣಕ್ಕಾಗಿ ಕೇಳ್ತಾ ಇದ್ದಾರೆ ಇವರು ಅನ್ನುವಂಥದ್ದು ಭೈರತಿ ಬಸವರಾಜ್ ಅವರ ಪರ ವಕೀಲರು ಮಾಡ್ತಾ ಇರುವಂತ ವಾದದ ಸಂದರ್ಭದಲ್ಲಿ ಆಕ್ಷೇಪ. ರಿಮ್ಯಾಂಡ್ ಕಾಪಿಯಲ್ಲಿ ವಿಚಾರಣೆ ಮಾಡೋದಕ್ಕೆ ಸಮಯಾವಕಾಶ ಇಲ್ಲದ ಕಾರಣ ಇವರು ಕಸ್ಟಡಿ ಕೇಳ್ತಾ ಇದ್ದಾರೆ. 6 ತಿಂಗಳಿಂದ ಏನ್ ಮಾಡ್ತಾ ಇದ್ರು ಇವ್ರು ಹಾಗಾದ್ರೆ ಅನ್ನುವಂಥ ಆಕ್ಷೇಪವನ್ನ ಭೈರತಿ ಬಸವರಾಜ್ ಪರ ವಕೀಲರು ಇಡ್ತಾರೆ. ಅದರ ಜೊತೆಗೇನೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭೈರತಿ ಬಸವರಾಜ್ಗೆ ಹೃದಯ ಸಂಬಂಧ ಕಾಯಿಲೆ ಇದೆ, ತಪಾಸಣೆ ಮಾಡಿಸಬೇಕು ಅಂತ ಭೈರತಿ ಬಸವರಾಜ್ ಅವರ ಪರವಾದಂತ ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆರೋಗ್ಯ ಸಮಸ್ಯೆ ಇದ್ರೆ ಖಂಡಿತ ಮೆಡಿಕಲ್ ಟೆಸ್ಟ್ ಮಾಡಿಸ್ತೀವಿ, ನಾವು ಏನು ಆಕ್ಷೇಪ ಅದಕ್ಕೆ ಮಾಡಲ್ಲ ಅಂತ SPP ಮತ್ತೊಂದು ಬದಿಯಿಂದ ವಾದವನ್ನ ಹೂಡ್ತಾ ಇದ್ದಾರೆ. ಭೈರತಿ ಬಸವರಾಜ್ಗೆ ಚಿಕಿತ್ಸೆ ಕೊಡಿಸಿ ಏನಾದರೂ ಅವಶ್ಯಕತೆ ಇದ್ರೆ ಅಂತ ಹೇಳಿ ನ್ಯಾಯಾಲಯ ಕೂಡ ಸೂಚನೆಯನ್ನ ಕೊಡ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಏನಾದರೂ ಸಮಸ್ಯೆ ಇದ್ರೆ, ಅದರಲ್ಲೂ ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹಾಗಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲೇ ತಪಾಸಣೆಗೆ ಎಲ್ಲ ವ್ಯವಸ್ಥೆ ಮಾಡಿ ಅಂತ ನ್ಯಾಯಾಲಯ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದೆ. CID ವಶದಲ್ಲಿದ್ದಂಥ ಸಂದರ್ಭದಲ್ಲೇ ಮೆಡಿಕಲ್ ಟೆಸ್ಟ್ ನಡೆಸೋದಕ್ಕೆ ನ್ಯಾಯಾಲಯ ಕೂಡ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಆಮೇಲೆ ಈ ವಿಷಯ ಏನು ಅಂತ ಅಂದ್ರೆ, ಜೈಲೋ ಅಥವಾ CID ಕಸ್ಟಡಿನೋ, ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರ, ಪೊಲೀಸ್ ಕಸ್ಟಡಿ ಕೊಡ್ತಾರ. ಇವತ್ತು ಚಿಕಿತ್ಸೆ ಕೊಡಿಸಿ ನಾಳೆ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಓಕೆ, ನೀವೇನೋ ಬಹಳ ಇವರಿಗೆ ಆರೋಗ್ಯ ಸಮಸ್ಯೆ ಎಲ್ಲ ಹೇಳ್ತಾ ಇದ್ದೀರಲ್ಲ, ಕರ್ಕೊಂಡೋಗಿ ಇವತ್ತು ಚಿಕಿತ್ಸೆ ಕೊಡಿಸಿ, ನಾಳೆ ಕರ್ಕೊಂಬನ್ನಿ ಅಂತ ಜಡ್ಜ್ ಹೇಳಿದ್ದಾರೆ. CID ಅಧಿಕಾರಿಗಳಿಗೆ 42ನೇ ಎಸಿಜೆಎಂ ಕೋರ್ಟ್ನ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈಗ ವಿಷಯ ಏನು ಅಂತ ಅಂದ್ರೆ, ಇವರಿಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂತ. ಹೌದು, ಇವ್ರು ಅಪ್ಸ್ಕ್ಯಾಂಡ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ಬಹಳ ಕಡೆ ಓಡಾಡಿದ್ದಾರೆ ಇವರು. ಮುಂಬೈಯು, ಗುಜರಾತ್ ಅಂತ ಎಲ್ಲೆಲ್ಲಿ ಹೋಗಿದ್ರು ಅದೆಲ್ಲ ಈಗ ಪತ್ತೆ ಹಚ್ಬೇಕೀಗ. ಯಾರ್ಯಾರು ಆಶ್ರಯ ಕೊಟ್ಟಿದ್ರು ಏನು ಎತ್ತ ಅವರು ಕೂಡ ತಗಲಾಕೊಳ್ತಾರೆ. ಈಗ ಅದು ಪಕ್ಕಕ್ಕಿಡೋಣ. ಬಟ್ ವಿಷಯ ಅಂತಂದ್ರೆ ಹಂಗೆ ಓಡಾಡಿರೋದು, ಆಮೇಲೆ ಮೆಡಿಕಲ್ ಅವರು ಎಮರ್ಜೆನ್ಸಿನೋ ಅಥವಾ ತನಗೆ ಅನಾರೋಗ್ಯ ಸಮಸ್ಯೆ ಇದೆಯೋ ಈ ರೀತಿಯಾದಂಥ ವಾದವನ್ನ ಅವರ ವಕೀಲರು ಪದೇ ಪದೇ ಹೂಡ್ತಾ ಇರುವಂಥ ಕಾರಣಕ್ಕಾಗಿ ಇವತ್ತು ಅವ್ರಿಗೇನಾರು ಅನಾರೋಗ್ಯ ಸಮಸ್ಯೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಚಿಕಿತ್ಸೆ ಕೊಡಿಸಿ. ಈಗ ಹೃದಯ ಸಂಬಂಧಿ ಕಾಯಿಲೆ ಅಂತಂದ್ರೆ ಎಲ್ಲ ನೋಡ್ತಾರೆ, ಏನಾದ್ರು ಬ್ಲಾಕೇಜಸ್ ಇದೆಯಾ, ಈಕೋ ಮಾಡಿಸ್ತಾರೆ, ಥ್ರೆಡ್ಮಿಲ್ ಟೆಸ್ಟ್ ಮಾಡ್ತಾರೆ, ಈ ಥರದ್ದೆಲ್ಲ ಮಾಡಿಸಿ ಆ ನಂತರದಲ್ಲಿ ನಾಳೆ ಕರ್ಕೊಂಬನ್ನಿ ಅಂತ ಜಡ್ಜ್ ಹೇಳಿದ್ದಾರೆ ಅನ್ನುವಂತ ತಿಳಿದು ಬರ್ತಾ ಇದೆ. ವಿಕಾಸ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಕಾಸ್, ಕೋರ್ಟ್ ಹಾಲ್ ನಲ್ಲಿ ಏನೇನ್ ಆಗಿದೆ, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಡಿಕೆ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೆಡಿಕಲ್ ಚೆಕ್ ಮಾಡಿಸಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ರನ್ನ
42ನೇ SCJM ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಾದ ಪ್ರತಿವಾದಗಳು ನಡೀತು. ಅಂದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆಗಳು ಇದೆ ಅಂತೇಳಿ ಭೈರತಿ ಪರ ವಕೀಲರು ಅವರಿಗೆ ಕಸ್ಟಡಿಗೆ ಕೊಡಬಾರದು ಅಂತೇಳಿ ಮನವಿಯನ್ನ ಮಾಡ್ಕೊಂಡ್ರು. ಆದ್ರೆ ವಿಚಾರಣೆ ಇದರಲ್ಲಿ ಅಂದ್ರೆ A1 ಆರೋಪಿ ಜಗ್ಗಾ ಜೊತೆಯಲ್ಲಿ ನೇರವಾದಂತ ಸಂಪರ್ಕಗಳು ಇದೆ ಅನ್ನೋದಕ್ಕೆ ಹಲವು ಸಾಕ್ಷಿಗಳು ನಮ್ಮ ಬಳಿ ಇರೋದ್ರಿಂದಾಗಿ ವಿಚಾರಣೆಗೆ ಅತ್ಯವಶ್ಯಕವಾಗಿ ನಮಗೆ 14 ದಿನಗಳ ಕಸ್ಟಡಿ ಬೇಕಾಗಿದೆ ಅಂತ ಹೇಳಿ CID ಪರ ವಕೀಲ SCP ಪ್ರಸನ್ನಕುಮಾರ್ ಅವರು ವಾದವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಬೌರಿಂಗ್ ನಲ್ಲಿ ಅವರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ ಸಂದರ್ಭದಲ್ಲಿ ಅವರಿಗೆ ಹೃದಯ ಸಂಬಂಧಿ ಕೆಲವೊಂದು ಸಮಸ್ಯೆಗಳು ಇದೆ ಅಂತೇಳಿ ಅದರಲ್ಲಿ ಮೆಡಿಕಲ್ ರಿಪೋರ್ಟ್ ನಲ್ಲಿ ಉಲ್ಲೇಖವಾಗಿರೋದ್ರಿಂದಾಗಿ ಸದ್ಯ ಇವತ್ತು ಅವರಿಗೆ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಕೊಡಿಸಿ ನಾಳೆ ನೇರವಾಗಿ ನ್ಯಾಯಾಧೀಶರ ಮನೆಗೆ ಅವರನ್ನ ಹಾಜರುಪಡಿಸಿ ಅಂತೇಳಿ ಅಂದ್ರೆ ಈ ಮೆಡಿಕಲ್ ರಿಪೋರ್ಟ್ ಸಮೇತವಾಗಿ ಜಯದೇವದಲ್ಲಿ ಒಂದು ಟ್ರೀಟ್ಮೆಂಟ್ ಆದ ಬಳಿಕ ಅದರ ರಿಪೋರ್ಟ್ ಮತ್ತು ಮತ್ತೊಮ್ಮೆ ಮೆಡಿಕಲ್ ರಿಪೋರ್ಟ್ ಅನ್ನ ಮಾಡಿಸಿ ನಂತರ ನಿವಾಸದಲ್ಲಿ ಅವರನ್ನ ಹಾಜರುಪಡಿಸೋದಕ್ಕೆ ಈಗ ನ್ಯಾಯಾಧೀಶರು ತಿಳಿಸಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು CID ಕಸ್ಟಡಿಯಲ್ಲೇ ಭೈರತಿ ಬಸವರಾಜ್ ಇರ್ತಾರೆ. ಇವತ್ತು ಅಂದ್ರೆ ರಾತ್ರಿ ಬಹುಶಃ ಜಯದೇವ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಿ ಹೃದಯ ಸಂಬಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆ ಇದೆಯಾ, ಅವರಿಗೆ ಕಾಯಿಲೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಅವರಿಗೆ ಪರಿಶೀಲನೆ ನಡೆಸಿ ವೈದ್ಯಕೀಯ ಪರಿಶೀಲನೆ ನಡೆಸೋದಕ್ಕೆ ಈಗ CID ಮುಂದಾಗಿದೆ. ನಾಳೆ ಸಂಜೆ ಸುಮಾರಿಗೆ 4 ಗಂಟೆ ಸುಮಾರಿಗೆ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಮಾಲ್ತೇಶ್, ಥ್ಯಾಂಕ್ ಯು ವಿಕಾಸ್.